ಹಲ್ಲೆಲೂಯಾ. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಅದರ 2ನೇ ವಚನವನ್ನು ನಾನು ಓದ್ತೇನೆ, ಕೇಳಿಸ್ಕೊಟ್ಟು. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 2ನೇ ವಚನ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಎಷ್ಟು ಅರ್ಥಗರ್ಭಿತವಾದ ಒಂದು ವಚನ ಅಂತ ಹೇಳಿದ್ರೆ ಗಮನಿಸರಿ. 2ನೇ ವಚನವನ್ನು ಮತ್ತೆ ನಾನು ಓದ್ತೇನೆ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಏನಂತೆ? ನಾವೆಲ್ಲರೂ ಏನು ಮಾಡ್ತೀವಂತೆ? ತಪ್ಪುತ್ತೀವಂತೆ. ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ನಾವು ತಪ್ಪುವುದು ಉಂಟು. ಇದು ಬೈಬಲ್ ಹೇಳ್ತಾ ಇದೆ ನನಗೆ. ನೀವು ತಪ್ಪುತ್ತೀರಾಗಿದ್ರೆ ನೀವು ತಪ್ಪುತ್ತೀರಾ? ನಾವು ತಪ್ಪುತ್ತೀವಿ. ಅದು 1-2 ವಿಷಯಗಳಲ್ಲ, ಅನೇಕ ವಿಷಯಗಳು ನಾವು ತಪ್ಪುವಂಥದ್ದು ಸಹಜ. ಬೈಬಲ್ ತಿಳಿದವರು, ದೇವರೊಂದಿಗೆ ನಡೆದಂಥವರು, ದೇವರ ಸ್ವರವನ್ನು ಕೇಳಿಸ್ಕೊಂಡಂಥವರು, ಅನೇಕ ಹೊಸ ಹೊಸ ತೀರ್ಮಾನಗಳು ಮಾಡಿಕೊಂಡಂಥವರು, ಅನೇಕ ವಿಷಯಗಳಲ್ಲಿ ನಾವು ತಪ್ಪುವುದು. ಅಷ್ಟು ಹೇಳಿ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಹಾಗಿದ್ರೆ ನಾವು ಅನೇಕ ವಿಷಯಗಳಲ್ಲಿ ತಪ್ಪುವುದು ಉಂಟು. ಯಾಕೆ ತಪ್ಪುತ್ತೀವಂತ ಹೇಗಿದ್ರೆ, ಒಬ್ಬನು ತನ್ನ ಮಾತಿನಲ್ಲಿ ತಪ್ಪದೇ ಇದ್ದರೆ, ನಾವು ಮಾತಿನಲ್ಲಿ ತಪ್ಪುವಂತಹ ಕಾರ್ಯಗಳಿರೋದ್ರಿಂದ ನಾವು ಅನೇಕ ವಿಷಯಗಳಲ್ಲಿ ತಪ್ಪುತ್ತೀವಿ. ಮತ್ತೆ ಹೇಳ್ತೀನಿ, ಒಬ್ಬ ನಮ್ಮೆಲ್ಲರಲ್ಲೂ ತಪ್ಪುಗಳು ಸಹಜವಾಗಿ ಬಂದು ಹೋಗ್ಬಿಡುತ್ತೆ. ಯಾಕೆ ಆ ತಪ್ಪನ್ನು ನಾವು ಮಾಡ್ತೀವಿ? ಅನೇಕ ವಿಷಯಗಳು ಯಾಕೆ ತಪ್ಪುತ್ತೀವಿ ಅಂದರೆ, ನನ್ನ ಮಾತಿನಲ್ಲಿ ನಾನು ತಪ್ಪುವುದರಿಂದ. ಗಮನಿಸ್ರಿ. ಈಗ ಬೈಬಲ್ ಎಕ್ಸಾಮ್ ಬರೀತೀರಿ. ಮೊದಲನೇ ನನಗೆ ಎಕ್ಸ್ಟ್ರಾ ಒಂದು ಆನ್ಸರ್ ಶೀಟ್ ಕೊಟ್ಟಿದ್ದೆ ಗೊತ್ತಾ, ಡಾಟ್ ಆಗಿರುವಂಥದ್ದು. ಮೊದಲನೇ ಕ್ವಶನ್ನ 2ನೇ ಕ್ವಶನ್ ಅಂತ ತಿಳ್ಕೊಂಡು ಅಲ್ಲ ತಪ್ಪು ಮಾಡಿಬಿಟ್ರೆ, 2ನೇ ಕ್ವಶನ್ ಓದ್ಬಿಟ್ಟು ಮೊದಲನೇ ಕ್ವಶನ್ ಏನೋ ಮಾರ್ಕ್ ಏನಿದೆಯೋ ಅಲ್ಲಿಗೆ ರೈಟ್ ಮಾಡಾಕ್ಬಿಟ್ರಿ ಅಂತ ಇಟ್ಕೊಳ್ಳಿ. ಈಗ 3ನೇ ಕ್ವಶನ್ಗೆ ಇಲ್ಲಿ ಎದಕ್ಕೆ ಹಾಕ್ತೀರಿ? 2ಕ್ಕೆ ಹಾಕ್ತೀರಿ. ಈಗ ಮೊದಲನೆಲ್ಲ ತಪ್ಪೇ ಇರೋದ್ರಿಂದ ಈಗ ಕೆಳಗಡೆ ಇರೋದೆಲ್ಲ ಏನಾಗುತ್ತೆ? ಎಲ್ಲವೂ ತಪ್ಪಾಗುತ್ತೆ. ಇವತ್ತು ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ತಪ್ಪುವುದು ಉಂಟು. ಯಾಕೆ ತಪ್ಪುತ್ತೀವಂತ ಹೇಳಿದ್ರೆ, ಫಸ್ಟ್ ಪ್ಲೇಸಲ್ಲಿ ಮಾತು. ಎಲ್ಲರೂ ಹೇಳಿ ಮಾತು. ನಾನು ಮಾತಿನಲ್ಲಿ ತಪ್ಪುತ್ತಾ ಇರೋದ್ರಿಂದ ಅನೇಕ ವಿಷಯಗಳಲ್ಲಿ ನಾನು ತಪ್ಪುತ್ತಾ ಇದ್ದೇನೆ. ಒಂದು ವೇಳೆ ನಾನು ಮಾತಿನಲ್ಲಿ ತಪ್ಪದೇ ಇದ್ದರೆ ನಾನು ಯಾವ ವಿಷಯಗಳು ಕೂಡ ಏನಾಗಲ್ಲ, ಅನೇಕ ವಿಷಯಗಳು ನಾನು ತಪ್ಪಾಗೋದಿಲ್ಲ. ಹಾಗಿದ್ರೆ ನಾನು ಎಚ್ಚರಿಕೆ ವಹಿಸಬೇಕಾದ ಯಾವುದರಲ್ಲಿ ಅಂತ ಹೇಳಿದ್ರೆ ಮಾತಿನ ವಿಷಯ. ನಾವು ಎಷ್ಟೋ ಸಾರಿ ವಾಕ್ಯ ಓದಿದ್ದೀವಿ, ಎಷ್ಟೋ ಸಾರಿ ಪ್ರಸಂಗಗಳನ್ನ ಕೇಳಿಸ್ಕೊಂಡಿರ್ತೀವಿ, ನೀವೇ ಎಷ್ಟೋ ಸಾರಿ ತೀರ್ಮಾನ ಮಾಡಿದ್ದೀರಿ. ಆದರೂ ಕೂಡ ನಮ್ಮ ನಾಲಿಗೆ, ನಮ್ಮ ಮಾತಿನ ವಿಷಯದಲ್ಲಿ ನಮಗೆ ಎಚ್ಚರಿಕೆ ಇಲ್ಲ. ಎಚ್ಚರಿಕೆ ಇಲ್ಲದೆ ಇವತ್ತು ಎಷ್ಟೋ ಜನ ತಮ್ಮ ಸಾಕ್ಷಿಗಳನ್ನು ಹಾಳು ಮಾಡಿಕೊಂಡಿದ್ದಾರೆ. ಎಚ್ಚರಿಕೆ ಇಲ್ಲದೆ ಎಷ್ಟೋ ಜನ ದೇವರಿಗಾಗಿ ಫಲ ಕೊಡದೆ ಒಣಗಿ ಹೋಗಿದ್ದಾರೆ. ಮಾತಿನ ವಿಷಯದಲ್ಲಿಯೇ ಎಷ್ಟೋ ಆಶೀರ್ವಾದಗಳನ್ನು ಕಳ್ಕೊಂಡಿದ್ದಾರೆ. ಬೈಬಲ್ ಹೇಳ್ತದೆ, ಜೀವನ ಮರಣಗಳು ನಾಲಿಗೆ ವಶ. ಇಲ್ಲಿ ನನ್ನ ನಾಲಿಗೆಯಲ್ಲಿದೆ, ಜೀವ ಇದೆ, ಮರಣವೂ ಇದೆ, ಅದರಲ್ಲಿ ವಶವಾಗಿದೆ. ಅದನ್ನು ನಾವು ಯಾವುದನ್ನು ನಾವು ಹೊರಗೆ ಹಾಕ್ತೀವೋ ಅದನ್ನು ನಾವು ಸಂತೋಷಿಸ್ಕೊಳ್ತೀವಿ. ಇವರೆಷ್ಟೋ ಜನ ತಮ್ಮ ಮಾತಿನ ವಿಷಯದಲ್ಲಿ ತಪ್ಪುತ್ತಿದ್ದಾರೆ. ಬೈಬಲ್ ಹೇಳ್ತಿದೆ, ನಾವೆಲ್ಲರೂ ತಪ್ಪುವುದುಂಟು, ಅನೇಕ ವಿಷಯಗಳು ತಪ್ಪುವುದುಂಟು. ಆದರೆ ಒಬ್ಬನು ಮಾತನ್ನು ತಪ್ಪದಿದ್ದರೆ ಅವನು ಶಿಕ್ಷಿತನು ಅಂದರೆ ಕಲಿತವರು. ಎಷ್ಟೋ ವರ್ಷದಿಂದ ನೀವು ಸಭೆಗಳಿಗೆ ಬರ್ತಾ ಇದ್ದೀರಿ. ಬಟ್ ಬೈಬಲ್ ನಿಮ್ಮ ಬಗ್ಗೆ ಹೇಳ್ತದೆ, ಯಾಕೋಬ 1:19ನೇ ವಚನ ಕೂಡ ಹೇಳ್ತದೆ, 1:19, ನೀವು ಬಲ್ಲವರು ಸಾಕು. ಏನಂತೆ? ನೀವು ಬಲ್ಲವರಂತೆ. ಇನ್ನು ಯು ಆರ್ ಎ ಟೀಚರ್ಸ್. ಪೌಲ ಅದೇ ಹೇಳ್ತಾರಲ್ವ, ಇಷ್ಟೊತ್ತಾಗಲೇ ನೀವು ಬೋಧಕರಾಗಬೇಕಾಗಿತ್ತು. ನಾವೆಲ್ಲ ಕಲಿತವರಂತೆ, ಶಿಕ್ಷಿತರಂತೆ. ಆದರೆ ಈ ಕಲಿತವನು ಅನ್ನುವಂಥ ಮಾತು ನಮಗೆ ಯಾಕೆ ಬರ್ತಿಲ್ಲ ಅಂದರೆ, ಮಾತಿನ ವಿಷಯದಲ್ಲಿ ನಾನು ಎಚ್ಚರಿಕೆ ವಹಿಸಬೇಕು. ದೇವರು ಗೊತ್ತು ನೋಡ್ರಿ, ಗಮನಿಸಲಿ. ನಾಲಿಗೆ ವಿಷಯದಲ್ಲಿ ಇವರು ಮಾತಿನ ವಿಷಯ ತಪ್ಪು ಬಿಡ್ತಾರೆ ಅಂತ ಹೇಳಿ ನಾಲಿಗೆಯನ್ನು ಸ್ವಲ್ಪ ಇದೇ ಯಾಕೋಬ ಯಾವುದಕ್ಕೆ ಹೋಲಿಸುತ್ತೆ ಅಂದರೆ ಕಿಚ್ಚಿಗೊಳಿಸುತ್ತೆ. ಹೌದಾ? ನಾಲಿಗೆ ಕಿಚ್ಚಂತೆ.
ಕಿಚ್ಚಾಗಿರುವಂಥ ನಾಲಿಗೆಯನ್ನು ನನ್ನ ದೇಹದಲ್ಲಿ ಯಾವ ಅಂಗವು ನೀರಿನಲ್ಲಿಲ್ಲ. ನಾಲಿಗೆ ಯಾವುದರ ಜಾಗದಲ್ಲಿದೆ ಗೊತ್ತಾ? ನೀರಿನಲ್ಲಿದೆ. ನನ್ನ ಬಾಯಿ ಯಾವಾಗಲೂ ತೇವವಾಗಿದೆ ಗೊತ್ತಾ? ಎಂಜಲಿರ್ತದೆ ಗೊತ್ತಾ? ಅದುವೇ ನನ್ನ ನಾಲಿಗೆ ತೇವದಲ್ಲಿದೆ. ಬೆಂಕಿ ಆ ನೀರನ್ನ ಬಿಟ್ಟು ಹೊರಗೆ ಬಂದರೆ ಬೆಂಕಿ ಹಚ್ಚಿರುತ್ತೆ. ಈ ಬೈಕೋಸ್ಕರ ದೇವರು ನೀರಿನಲ್ಲಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 32 ಸೈನಿಕರನ್ನ ಸುತ್ತ ಇಟ್ಟವರೆ. 31 ಜನ ಸೈನಿಕರನ್ನ ಇಟ್ಟಿದ್ದಾರೆ, ಸುತ್ತ ಇಟ್ಟವ್ರೆ, ತಪ್ಪು ಬಿಡ್ಬೇಡ ನೋಡ್ಕೊಂತ. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಗೇಟ್ ಬೇರೆ ಹಾಕವೆ, ದೊಡ್ಡ ಗೇಟ್ ಬೇರೆ. ಇದನ್ನೂ ಮೀರಿ ನಮ್ಮ ನಾಲಿಗೆ ಏನು ಮಾಡ್ತದೆ? ತಪ್ಪುತ್ತಾ ಇದೆ. ಒಬ್ಬರ ವಿಷಯದಲ್ಲಿ ನಾನು ಮಾತನಾಡುವಾಗ, ಒಬ್ಬರ ವಿಷಯದಲ್ಲಿ ನಾನು ಏನನ್ನು ಮಾತನಾಡ್ತಿದ್ದೇನೆ ಅನ್ನುವ ಎಚ್ಚರಿಕೆ ಇಲ್ಲದೆ ಚಾಡಿ ಹೇಳುವಂತಹ ಸ್ವಭಾವ, ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ನುಡಿಯುವಂತಹ ಸ್ವಭಾವ, ಇಂಥ ಲೋಕದಲ್ಲಿ ಹೇಳ್ತಾರೆ ಕೀಳು ಬುದ್ಧಿ ಅಂತ, ಕೆಳಮಟ್ಟದ ಸ್ವಭಾವ. ಮತ್ತೆ ಹೇಳ್ತೀನಿ, ಒಬ್ಬನು ಮಾತಿನಲ್ಲಿ ತಪ್ಪದೇ ಇದ್ದರೆ ಅವನು ಶಿಕ್ಷಿತ. ಮತ್ತಾಯನ ಬರೆಸುವಂತೆ 12ನೇ ಅಧ್ಯಾಯ ಅಂತ ಹೇಳ್ಬಿಟ್ರಿ. ಮತ್ತಾಯನ ಬರೆಸುವಂತೆ 12ನೇ ಅಧ್ಯಾಯ. ಮತ್ತಾಯನ ಬರೆಸುವಂತೆ 12ನೇ ಅಧ್ಯಾಯದಲ್ಲಿ ಅದರ 33ನೇ ವಚನದಿಂದ 37ನೇ ವಚನದವರೆಗೂ ನಾನೇ ಓದ್ತೇನೆ, ಕೇಳಿಸ್ಕೊಡ್ರಿ. 33ರಿಂದ 37ನೇ ವಚನದವರೆಗೂ. ಮರ ಒಳ್ಳೆದಿದ್ದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅಂತ ಗಮನಿಸಿ. 33ನೇ ವರ್ಷ ಹೇಳ್ತದೆ ಫಲದ ಕುರಿತಾಗಿ, ಮರದ ಕುರಿತಾಗಿ. ಒಂದು ಮರ ಒಳ್ಳೆ ಫಲ ಕೊಡ್ತಿದೆ ಅಂದರೆ ಆ ಮರ ಏನಾಗಿದೆ? ಒಳ್ಳೆ ಮರ. ಒಂದು ಮರ ಉಳುಕುವ ಹಣ್ಣನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಎಂಥ ಮರ? ಹುಳುಕು ಮರ. ಫಲ ಪ್ಲಸ್ ಮರ, ಇದೆರಡನ್ನೂ ಯಾವುದಕ್ಕೆ ಹೋಲಿಸಿ 34ನೇ ವಚನ ಅಂತಂದರೆ, ನೀವು ಕೆಟ್ಟವರಾಗಿರಲಾಗಿ, ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಲಾಗಿ ನಿಮ್ಮಿಂದ ಒಳ್ಳೆಯ ಮಾತುಗಳನ್ನ ಆಡೋದಕ್ಕೆ ನಿಮ್ಮಿಂದ ಹೇಗಾದೀತು? ನಾವು ಫಲ ಕೊಡಬೇಕು, ಒಳ್ಳೆಯ ಫಲ ಕೊಡಬೇಕು ಅಂತ ನಾವು ಆಸೆ ಪಡ್ತೀವಿ. ಆದರೆ ನನ್ನ ಒಳಗಡೆ ಒಳ್ಳೆಯತನ ಬರಲಿಲ್ಲ ಅಂದರೆ, ನಾನು ಈ ಮರ ಒಳ್ಳೆಯದಾಗಲಿಲ್ಲ ಅಂದರೆ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಹುಳುಕು ಮರವೇ ಹುಳುಕು ಫಲವೇ ಹೊರಗೆ ಬರುವಂಥದ್ದಾಗಿರ್ತದೆ. ಹಾಗಿದ್ರೆ ನನ್ನ ಮಾತುಗಳು ಹೇಗಿದೆ? ಕೆಲವರು ಯಾರೂ ಗೊತ್ತಾಗಲ್ಲ ಅಂತೇಳಿ ಕೆಲವು ಕುಟುಂಬಗಳು ನಾನು ಹೋಗ್ತೀನಿ, ಗಂಡ ಹೆಂಡತಿ ಆಗ್ತಾನೆ ಜಗಳ ಮಾಡ್ಕೊಂಡು ಕೂತಿರ್ತಾರೆ. ಎಷ್ಟು ಚೆನ್ನಾಗಿ ನಟಿಸ್ತಾರೆ ಅಂದರೆ, ಈಗ ತಾನೇ ಮದುವಾಗಿವಿ ಪಾಸ್ಟರ್ ನಾವಿಬ್ಬರು ಬನ್ನಿ, ಅಷ್ಟು ಪ್ರೀತಿಯಿಂದ ಇದ್ದೀವಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾರೆ. ನನಗೆ ಗೊತ್ತಾಗ್ಬಿಡುತ್ತೆ ಅವ್ರ ಆ್ಯಕ್ಟಿವಿಟೀಸಲ್ಲಿ. ಕೆಲವರು ಒಂದು ವಾರ ಆಗಿರುತ್ತೆ, ಒಂದು ತಿಂಗಳಾಗಿರುತ್ತೆ ಗಂಡನ ಜೊತೆ ಮಾತಾಡಿ ಅನ್ಯೂನ್ಯವಾಗಿದ್ದು, ಆದರೆ ಅವತ್ತು ಮಾತ್ರ ಮುಖ ತಿರುಗಿಸ್ಕೊಂಡು ಪಾಸ್ಟ್ ಬಂದ ತಕ್ಷಣ ರೀ ಬನ್ನಿ, ಅವರ ರಾಗ ಹೇಳಿದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರೀತಿ ಇದೆ, ಎಕ್ಸ್ಟ್ರಾ ಪ್ರೀತಿ ಬರ್ತಾರೆ ಇವತ್ತು ಅಂತ. ಮಾತಿನಲ್ಲಿ ತಪ್ಪುವಂಥದ್ದು, ನಟನೆ ಮಾಡುವಂತಹ ಜೀವಿತ ಬೇಡ. ಮರ ಹುಳುಕಾಗಿದ್ದರೆ ಅದರ ಫಲವು ಕೂಡ ಹುಳುಕೆ. ಇಲ್ಲಿ ಸರ್ಪ ಜಾತಿಯವರೇ ಅಂತ ಹೇಳ್ತಿದ್ದೆ. ಯಾರು ಹೇಳೋ ಮಾತು ಗೊತ್ತಾ? ಯೇಸು ಸ್ವಾಮಿ ಹೇಳೋ ಮಾತು. ಯೇಸು ಸ್ವಾಮಿ ಸರ್ಪ ಜಾತಿ, ಸರ್ಪಕ್ಕೆ ಹೋಲಿಸುವಂಥದ್ದು ಯಾರನ್ನ ಅಂತ ಹೇಳಿದ್ರೆ ಮಾತಿನಲ್ಲಿ ತಪ್ಪುವವರು. ಮಾತಿನ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸೋಣ. ಅವ್ರ ಬಗ್ಗೆ ಹೇಳ್ತದೆ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುವನ್ನು ತೆಗಿತಾನೆ. ಒಳ್ಳೆಯ ಬೊಕ್ಕಸ ನೀನು ನಮ್ಮ ಹೃದಯ. ಆರಾಧನೆಯಲ್ಲಿ ತಕ್ಷಣ ಒಂದು ಮಾತು ಹೇಳ್ಬಿಟ್ರಿ ನೀವು, ಗುಡ್. ಯಾರಿಗೆ ಕಲ್ಲಾದ ಹೃದಯನ ಕೊಟ್ಟಿದ್ರು ಅಂತ ಹೇಳಿದ್ರೆ ನಾನು, ಯಾರಿಗೆ ಹೇಳಿ? ಸರಿ, ಇನ್ನೊಂದು ಹೇಳ್ತೀನಿ, ಯಾರಿಗೆ ಮೃಗದ ಹೃದಯನ ಕೊಟ್ಟಿದ್ರು? ನೆಬೂಕದ್ನೆಚ್ಚರನಿಗೆ. ಗುಡ್, ಮೃಗದ ಹೃದಯ. ಧ್ಯಾನ ಸರಿ ಇರಲಿ. ಹೀಗೆ ನಮ್ಮ ಬೊಕ್ಕಸ, ನಮ್ಮ ಹೃದಯ
ಕೆಟ್ಟದಾಗಿದ್ದರೆ ಅಲ್ಲಿಂದ ಏನು ಬರುತ್ತೆ ಅಂದರೆ ಕೆಟ್ಟದ್ದೇ ಬರುತ್ತೆ. ಕೆಲವರು ನಾನು ಹೇಳಿದ್ದೀನಿ, ಹಿಂಗೆ ಮಾತಾಡಬೇಡ್ರಿ ಸಭೆ ಚಂದ್ರ ಬಗ್ಗೆ, ಗದರ್ಬೇಡ್ರಿ, ಬೈಬೇಡ್ರಿ ಅಂತ ಹೇಳಿದ್ದೀನಿ. ನಾನು ಸಪ್ರೇಟ್ ಇಲ್ಲ, ಪಾಸ್ಟರ್ ತಲೆ ಕಾಣ್ತಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ಕೊತಾರೆ. ಪಾಸ್ಟರ್ ತಲೆ ಕಾಣಲಿಲ್ಲ ಅಂದರೆ ಕೆಟ್ಟದಾಗಿ ಮಾತಾಡೋಕೆ ಅವ್ರಿವ್ರ ಬಗ್ಗೆ ಮಾತನಾಡಲಿಕ್ಕೆ, ಚಾಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಆದರೆ ನಾನು ಹೇಳ್ತೀನಿ, ನಿಮ್ಮೊಳಗೆ ಬೊಕ್ಕಸ ಏನಾಗಿದೆ, ಕೆಟ್ಟದೇ ತುಂಬಿದೆ, ಕೆಟ್ಟದ ಈಚೆ ಬರುತ್ತೆ. ದಯಮಾಡಿ ನಿನ್ನ ಬೊಕ್ಕಸವನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕಾರಣ ಒಂದೇ, ನೀನು ಅನೇಕ ವಿಷಯ ತಪ್ಪಿದೀಯಾ ಅಂತ ಅರ್ಥ. ಕೆಲವು ನೀವು ನೆನೆಸ್ಬೋದು, ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಬೈತಾರೆ, ಎದುರಿಸ್ತಾರೆ ಅಂತ. ನಾವು ಗೊತ್ತಾಗ್ಬಿಡುತ್ತೆ ಇವರು ತುಂಬ ವಿಷಯ ಸರಿ ಇಲ್ಲ, ಆದ್ದರಿಂದ ನಮ್ಮನ್ನ ಹೀಗೆ ಮಾತನಾಡ್ತಾರೆ, ಅವ್ರಿವ್ರ ಬಗ್ಗೆ ಈ ಥರ ಮಾತನಾಡ್ತಾರೆ, ತಪ್ಪು ಹೊರಿಸ್ತಾ ಇರ್ತಾರೆ. ಈ ಸ್ವಭಾವಗಳು ಅವರಿಗೆ ಡಿಸೈಡ್ ಆಗಿಬಿಡುತ್ತೆ. ನಿಮಗೆ ಹೇಳಲ್ಲ ಅಷ್ಟೇ, ಯಾವುದು ಬೇಡ ದೇವರು ನನಗೆ ಏನು ಸಾಕು, ನನ್ನ ಮಾತಿನಲ್ಲಿ ತಪ್ಪದೇ ಇದ್ದರೆ ನಾನು ಶಿಕ್ಷಿತ. ನನ್ನ ಆಸೆ ಒಂದೇ, ನಾನು ನಮ್ಮ ಸಭೆಯೆಲ್ಲ ಶಿಕ್ಷಿತರ ಹಾಗೆ ಇರಬೇಕು. ಶಿಕ್ಷಿತರು. ಟೀಚರ್ಸ್ ಮೀಟಿಂಗ್ ಹೋಗಿದ್ದೀರಿ ಯಾರಾದರೂ? ನಾನು ಹೋಗಿದ್ದೀನಿ ಟೀಚರ್ಸ್ ಮೀಟಿಂಗ್. ಹಾಗಂತ ಹೇಳ್ತಿದ್ರೆ ಟೀಚರ್ಸ್ಗಳು ಆಲ್ರೆಡಿ ಕಲಿತವರು ಒಂದು ಮೀಟಿಂಗ್ ಹೋದರೆ ಅಲ್ಲಿ ನಡೆಯುವಂಥ ಕಾರ್ಯವೇ ಬೇರೆ. ಕಾರಣ ಅವರು ಟೀಚರ್ಸ್ ಕಲಿತವು, ಅವನ ಮೆಚುರಿಟಿ ಇರ್ತದೆ. ಇವತ್ತು ನಾವು ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರು ಹೇಗಿರ್ಬೇಕು, ನಾನು ಕಲಿತವನು. ಒಬ್ಬರು ಸಂಗಡ ಮಾತಾಡ್ತಾರೆ. ನಾನು ಮಾತಾಡ್ತೀನಿ, ಯಾಕೆ ಕೆಲವರು ಸಭೆಗೆ ಬರ್ತಿಲ್ಲ ಅಂದರೆ, ಇವತ್ತು ನಿಮಗೆ ಕೆಲವರಿಂದ ಗಾಯ ಆಗಿರುತ್ತೆ ಹೃದಯದಲ್ಲಿ. ನೀವೊಂದು ಸರಿ ಅಂತ ಜಾಗಕ್ಕೆ ಹೋಗ್ಬೇಕಾ, ಬಿಡು, ಇವತ್ತು ಹೋಗಿದ್ರೆ ನಡೀತಿ ಅನಿಸುತ್ತೆ. ಅದೇ ಪ್ರಕಾರ ನಮ್ಮಿಂದ ಮತ್ತೊಬ್ಬರಿಗೆ ಗಾಯವಾದರೂ ಕೂಡ ಸಭೆಗೆ ಬರೋದಕ್ಕೆ ಅವರು ರೆಡಿ ಆಗಿರ್ತಾರೆ. ಆದರೆ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅನ್ನುವಂಥ ತೀರ್ಮಾನಗಳನ್ನು ಪ್ರತಿಯೊಬ್ಬರು ನಾವು ಮಾಡಬೇಕು. ನಾನು ಯಾರ ಬಗ್ಗೆ ಮಾತಾಡ್ತೀನಿ? ಮಾತಿನ ಬಗ್ಗೆ ಮಾತಾಡ್ತೀನಿ. ನನ್ನ ಮಾತಿನಲ್ಲಿ ಕೆಲವರಿಗೆ ನೋವಾಗುತ್ತೆ. ನೋವಾಗುವುದೇ ಇರುವ ಹಾಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು. ಒಂದು ಆ ತೀರ್ಮಾನ ಮಾಡೋಣ. ಸಭೆಯಲ್ಲಿ ಯಾರಿಂದ ಏನು ಬೇಕಾದ್ರೂ ಆಗಲಿ, ನನ್ನಿಂದ ಯಾರಿಗೂ ಬೇಜಾರಾಗಬಾರ್ದು. ಹೇಳಿ ನೋಡೋಣ, ನನ್ನಿಂದ ಸಭೆಯಲ್ಲಿ ಯಾರಿಗೂ ಬೇಸರ ಆಗಬಾರ್ದು. ಆಮೇಲೆ ಯಾರಿಗೂ ನೋವಾಗಬಾರ್ದು. ಕೆಲವರು ಅರ್ಕೆ ಮಾಡಲಿಲ್ಲ, ಬಾಯಿ ಕೂತಿದ್ರು ನೋಡಿ, ಯಾಕೆ ಅದೇ ಪ್ಲಾನ್ ಬಂದಿದ್ದಾರೆ, ದಯಮಾಡಿ ಹೇಳಬೇಕು. ಅಲ್ಲಿ ನನ್ನಿಂದ ಯಾರಿಗೂ ಬೇಸರ ಆಗಬಾರ್ದು. ಬೈಬಲ್ ಹೇಳ್ತದೆ, ತೊಡಕುಗಳು ಹೇಗೂ ಬರ್ತದೆ, ಆದರೆ ಯಾವನಿಂದ ಬರ್ತದೋ ಅವನ ಗತಿಯಲ್ಲಿ ಏನಿದೆ. ಅದೇ ಯಾರಿಗೆ ಏನಾದರೂ ಆಗಲಿ ಸ್ವಾಮಿ, ಬಟ್ ನನ್ನಿಂದ ಯಾರಿಗೂ ನೋವಾಗಬಾರ್ದು, ಯಾರಿಗೂ ಬೇಸರ ಆಗಬಾರ್ದು. ಈ ತವಕದಲ್ಲಿ ತಂದುಕೊಂಡ್ರೆ ಅವರು ಶಿಕ್ಷಿತರಂತೆ. ಎರಡನೇದಾಗಿ, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸಮರ್ಥನಾಗಿದ್ದಾನಂತೆ. ನೀನು ಮಾತನ್ನು ತಪ್ಪುತ್ತಾ ಇದ್ದರೆ, ನೀನು ಹೇಳ್ತಿದೀಯಾ, ನಾನು ತುಂಬ ವೀಕ್, ಬಲಹೀನಳು ಶರೀರದಲ್ಲಿ. ನೀನು ಮಾತನ್ನು ತಪ್ಪಿದೀಯಾ. ಕೆಲವು ಸರಿ ಕಾಂಟ್ಯಾಕ್ಟ್ ಫೋನ್ ಮಾಡ್ತಾವಾಗ ಏನು ಮಾತಾಡ್ತೀನಿ, ಯಾಕೆ ಮಾತಾಡ್ತೀನಿ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಿರ್ತೀವಿ. ನೆನ್ಪಿಟ್ಕೋ, ನಾನು ಕರೆಕ್ಟಾಗಿ ಇದ್ದೀನಿ ಅಂತ. ನೋ, ಖಂಡಿತವಾಗಿ ನೀನು ದಾರಿ ತಪ್ತೀಯ. ಬೈಬಲ್ ಹೇಳ್ತದೆ, ನೀನು ಮಾತನ್ನು ತಪ್ಪಿದ್ರೆ ನೀನು ಖಂಡಿತ ಅನೇಕ ವಿಷಯ ತಪ್ಪಿರ್ತೀಯ. ಈ ಅನುಭವದಲ್ಲೇ ನಾನು ಕೆಲವನ್ನ ಜಡ್ಜ್ ಮಾಡಿಬಿಡ್ತೀನಿ. ಕೆಲವ್ರ ಬಗ್ಗೆ ಹೀಗೆ ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ ನಾನು. ಕಾರಣ ಸತ್ಯವೇದ ಹೇಳುವಂಥ ವಚನ ಅದು 100% ಸತ್ಯ. ಅದು ನಾನು ಅನುಭವಿಸ್ತಾ ಇದ್ದೀನಿ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ಮಾತಿನಲ್ಲಿ ತಪ್ಪದೇ ಇರೋದಕ್ಕೆ ಪ್ರಯತ್ನ ಮಾಡೋಣ. ಒಳ್ಳೆಯ ವಸ್ತು ಬರ್ತದೆ. ಅದು 37ನೇ ವಚನ ಹೇಳ್ತದೆ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಈ ಅಪರಾಧಿ ಪ್ಲಸ್ ನೀತಿವಂತ. ಈಗ ನಾವು ನೀತಿವಂತನಾಗಿರೋದು ಯಾರಿಂದ? ಯೇಸು ಕ್ರಿಸ್ತನ ರಕ್ತದಿಂದ ನಾವು ನೀತಿವಂತರು. ಬಟ್ ನೆಕ್ಸ್ಟ್ ಅದೇ ನೀತಿವಂತನು ಅನ್ನುವ ಹೆಸರನ್ನು ಕಾಪಾಡಿಕೊಳ್ಳೋದು ಯಾವುದರಲ್ಲಿದೆ ಗೊತ್ತಾ? ಕ್ರಿಸ್ತನ ರಕ್ತದಲ್ಲಿಲ್ಲ, ನಿನ್ನ ಮಾತಲ್ಲಿದೆ. ನಿನಗೆ ನೀತಿವಂತ ಅನ್ನೋ ಅವಾರ್ಡ್ ಕೊಟ್ಟಿದ್ದು ಯೇಸು ಕ್ರಿಸ್ತನ ರಕ್ತ. ಅದನ್ನು ಕಾಪಾಡಿಕೊಳ್ಳೋದು ಯಾವುದು ಅಂದರೆ ನಿನ್ನ ಮಾತು. ಕೆಲವರನ್ನ ನಾನು ಗಮನಿಸ್ತೀನಿ, ನಾನು ಗ್ರಹಿಸ್ತೀನಿ. ಮನೆಯಲ್ಲಿ ಹೋದಾಗ ಎಂತೆಂಥ ತಪ್ಪಾದ ಮಾತುಗಳು ಹಾಡ್ತೀರಿ. ಕೆಲವು ಸ್ತ್ರೀಯರು ಕೆಟ್ಟ ಮಾತುಗಳು ಬರ್ತವೆ. ಇನ್ನೂ ಹೇಳ್ತಾರೆ ಬಜಾರಿ ಅಂತ ಹೇಳ್ತಾರೆ ಗೊತ್ತಾ? ಬಜಾರಿ ಕೇಳಿಸ್ಕೊಂಡಿದ್ದೀರಾ? ನನ್ನೀಯ ಪಾಸ್ಟರ್ ಅಂತ ಬೇಡಿ. ಅಂಥ ರೀತಿಯಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಅಕ್ಕಪಕ್ಕದಲ್ಲಿ ಕೆಲವರು ವರ್ತಿಸ್ತಾ ಇದ್ದಾರೆ. ಸಭೆ ನಿನ್ನ ಮಾತು ತಪ್ಪುತ್ತಾ ಇದೆಯಾ? ಮತ್ತೆ ಬೇಡಾಗಿದ್ದರೆ ಇವತ್ತು ಪಶ್ಚಾತ್ತಾಪಪಡ. ದೇವರ ವಾಕ್ಯ ಹೇಳ್ತದೆ, ನೀನು ನ್ಯಾಯ ವಿಚಾರಣೆಗಳಲ್ಲಿ ಲೆಕ್ಕ ಒಪ್ಪಿಸ್ಬೇಕಾಗ್ತದೆ. ದೇವರೇ,
ಇವರ ಮಾತು ನನ್ನನ್ನು ಪ್ರೇರೇಪಿಸಿ, ನನ್ನ ಉಚ್ಚರಿಸಿ ಇಂಥ ಮಾತುಗಳನ್ನ ಆಡಿಸ್ಬಿಡ್ತು ಸ್ವಾಮಿ. ಇವತ್ತು ನನ್ನ ಕ್ಷಮಿಸು. ಕೆಲವರು ನೀವು ಆಗಿದ್ದು ಮಾತಾಡಲ್ಲ, ಕೆಲವು ಪ್ರೇರಣೆಗಳಾಗಿ ಬರುತ್ತೆ, ಕೆಲವು ಪ್ರೇರಣೆಗಳಾಗಿ ಬರುತ್ತೆ. ಯೋಸೇಫನ್ನ ಜೈಲಿಗೆ ಬಂದು ಕೇಳಿಲ್ವ, ನೀನು ಯಾಕೆ ಜೈಲಿಗೆ ಬಂದೆ ಅಂತ ಹೇಳಿಲ್ವ? ಕೇಳ್ಬಿಟ್ಟು ಏನು ಮಾಡ್ತಿದ್ದಮ್ಮ? ಬಿಡಿಸ್ತಿದ್ದ? ಇಲ್ಲ. ಈ ಪ್ರೇರಣೆ ಯಾಕೆ ಗೊತ್ತಾ? ಏನು ಹೇಳ್ತಾನೆ ನೋಡೋಣ, ಏನು ಹೇಳ್ತಾನೆ ನೋಡೋಣ. ಈ ಪ್ರೇರಣೆಗಳಲ್ಲಿ ಮುಂಟಾಗುತ್ತೆ. ನೀವು ತಪ್ಪಾಗಿ ಮಾತನಾಡುವಂತೆ, ನೀನು ಮಾತಲ್ಲಿ ತಪ್ಪು ಅಂತೆ ಪ್ರೇರಣೆಗಳು ನಿನ್ನ ಒಡಹುಟ್ಟವರಿಂದಲೇ, ನಿನ್ನ ಕುಟುಂಬದವರಿಂದಲೇ, ನಿನ್ನ ಆತ್ಮೀಯರಿಂದಲೇ ಬರ್ತದೆ. ಪಕ್ಕದಲ್ಲಿ ಕೈ ಕೊಟ್ಟಿದ್ರಿ, ಮಾತಿನಲ್ಲಿ ನಾವು ತಪ್ಪದೇ ನೋಡೋಣ. ಹಲ್ಲೆಲೂಯಾ. ಮಾತಿನಲ್ಲಿ ನಾವು ತಪ್ಪದೇ ಇರೋದು. ಈ ರೀತಿ ಇದ್ದರೆ ನಮ್ಮೆಲ್ಲರ ಮಾತು ಹೆಂಗಿರುತ್ತೆ ಗೊತ್ತಾ? ನಮ್ಮ ಮಾತುಗಳು ಹೆಂಗಿರುತ್ತೆ ಗೊತ್ತಾ? ಸಾಧುಗಳು ನೋಡಿದ್ದೀರಾ? ಸಾಧುಗಳು, ಪರಿಶುದ್ಧಾತ್ಮನ 8ನೇ ಫಲ ಯಾವುದು ಗೊತ್ತಾ? ಸಾಧುತ್ವ. ಆ ಸಾಧುತ್ವ ನಮ್ಮ ಮಾತಿನಲ್ಲಿ ಕಾಣುತ್ತೆ. ಅವ್ರು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ತಾಳ್ಮೆಯಿಂದ ಮಾತನಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಜಗಳದ ಸ್ಪಿರಿಟ್ ನಮ್ಮಲ್ಲಿದೆ, ಅದು ದಿಢೀರ್ನ ಈಚೆ ಬಂದ್ಬಿಡುತ್ತೆ. ಎಂಥ ಸ್ಪಿರಿಟು? ಜಗಳದ ಸ್ಪಿರಿಟ್ ನಮ್ಮಲ್ಲಿದೆ. ಈ ಸಾಧುತ್ವ ನನ್ನ ಮಾತಲ್ಲಿ ತಪ್ಪಬಾರ್ದು ಅಂತ ಯೋಚನೆ ಮಾಡಿ ಕೆಲವು ಸೇವಕರನ್ನು ನಾನು ನೋಡಿದ್ದೀನಿ. ಹಿರಿಯ ಸೇವಕರು ನಮ್ಮ ಜಿಲ್ಲೆಯವರು, ಅವರೊಟ್ಟಿಗೆ ಮಾತಾಡ್ತಿರೋ ಹಿರಿಯರು ಕೆಲವು ತಪ್ಪುಗಳು ಮಾಡ್ಬಿಡ್ತಾರೆ. ತಪ್ಪುಗಳಂದರೆ ಪಾಪದಂಥ ವಿಷಯಗಳಲ್ಲ, ಜವಾಬ್ದಾರಿಗಳನ್ನು ಕೈಗೊಳ್ಳೋ ವಿಷಯ ತಪ್ಪು ಮಾಡ್ಬಿಡ್ತಾರೆ. ಹಿರಿಯರಾದರೂ ಕೆಲವು ಹೆಂಗೆ ಮಾತಾಡ್ತಾರೆ, ನಾನು ಕೆಲಸ ಹಂಗೆ ಮಾತಾಡಿದ್ದೀನಿ. ಆ ಹಿರಿಯರು ಎಷ್ಟು ಮಟ್ಟಿಗೆ ಹೌದಾ, ಸರಿ ಸರಿಪಡಿಸ್ಕೊತೀನಿ ಬಿಡಿ, ಸರಿ ನೆಕ್ಸ್ಟ್ ಮಾಡ್ಬಿಡ್ತೀನಿ ಬಿಡಿ ಅಂತ ಅವ್ರು ಇರೋ ಸ್ಥಾನಕ್ಕೆ ಸಡನ್ಲಿ ಬಾಯಿ ಮುಚ್ಚಿಸ್ಬಿಡ್ಬೋದು. ಬಟ್ ಅವ್ರ ತಾಳ್ಮೆ ನಾನು ಎಷ್ಟು ಸಹ ಆಶ್ಚರ್ಯಪಟ್ಟೆ. ಅವ್ರ ಕುರಿತು ಬಂದಾಗ ಸಾಕ್ಷಿ ಹೇಳ್ತೀನಿ, ನಿಮ್ಮ ಸೇವಕರು ಈ ರೀತಿಯಾದ ತಾಳ್ಮೆ ಉಳ್ಳಂಥವ್ರು ಅಂಥೇಳಿ. ಆ ತಾಳ್ಮೆ ಮಾತಿನಲ್ಲಿ ತಪ್ಪದೇ ಇದ್ದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ನೀವು ತಾಳ್ಮೆ ಉಳ್ಳವರ ಅದು ಯಾವುದ್ರಲ್ಲಿ ಗೊತ್ತಾಗುತ್ತೆ ಗೊತ್ತಾ? ನಿಮ್ಮ ಮಾತನ್ನು ಗೊತ್ತಾಗುತ್ತೆ. ನೀವು ತಾಳ್ಮೆ ಕಲಿಬೇಕಾ? ನಿಮ್ಮಲ್ಲಿ ತಾಳ್ಮೆ ಇಲ್ಲ, ನೀವು ತಾಳ್ಮೆ ಕಲಿಬೇಕಾ? ನಿಮ್ಮ ಮಾತನ್ನು ಕಂಟ್ರೋಲ್ ಮಾಡ್ಕೊಂಡು ಸಾಕು. ನಿಮ್ಮ ಮಾತನ್ನು ತಪ್ಪದೇ ಇರೋಕ್ಕೆ ಟ್ರೈ ಮಾಡಿ. ನಾನು ತುಂಬ ಸರಿ ಹೇಳಿದ್ದೀನಿ, ಹೆಚ್ಚು ಮಾತಾಡೋರು ಬೇಗ ಪಾಪ ಮಾಡಿಬಿಡ್ತಾರೆ. ಹೆಚ್ಚು ಮಾತನಾಡೋರು ಬೇಗ ಪಾಪ ಮಾಡ್ತಾರೆ. ನಿನ್ನೆ ಒಬ್ಬ ಸಹೋದರ ಒಂದು ಕನಸು ಹೇಳಿದ್ರು. ಫಸ್ಟ್ ಅವ್ರ ಕನಸಲ್ಲಿ ವ್ಯತ್ಯಾಸವಾಗಿತ್ತು. ಅವರು ಪಾಪ ಮಾಡ್ತಾರೆ ಅಂತಲೇ ಇಲ್ಲ ಅಲ್ಲಿ. ಆದರೆ ನಾನು ಕೇಳಿದೆ, ಅವರು ತುಂಬ ಮಾತಾಡ್ತಾರೆ ಅಂತ ಕೇಳಿದೆ. ಅವರು ಭಾಳ ಆತ್ಮೀಯರು, ತುಂಬ ಚಿಕ್ಕ ವಯಸ್ಸಿನ ದೇವರನ್ನ ಅರಿತಂಥ ಒಬ್ಬ ಸಹೋದರಿ, ದೇವರನ್ನ ನಂಬಿರುತ್ತಾವೆ. ದಿಢೀರ್ನೇ ಒಂದು ಕನಸಲ್ಲಿ ಒಂದು ವಿಗ್ರಹಾರಾಧನೆ ಮಾಡ್ತಾಯಿದ್ದಾರೆ. ಯಾಕೆ ಫಸ್ಟ್ ಇವರು ಈ ಥರ ಅಲ್ವೇ ಅಲ್ಲ, ನಾನು ನೋಡಿದ್ದೀನಿ, ತುಂಬ ಆತ್ಮಿಕವಾಗಿದ್ದಾರೆ, ಸಭೆಗೆ ತಪ್ಪದೇ ಹೋಗ್ತಾರೆ. ಇವರು ಈ ಥರ ವಿಗ್ರಹಾರಾಧನೆ ಮಾಡೋ ಥರ ನನಗೆ ಕನಸು ಬಿತ್ತಲ್ಲ ಅಂತ ಹೇಳಿದಾಗ ಅವ್ರನ್ನ ನಾನು ಕೇಳಿದೆ, ಸಹೋದರಿ ಹೇಗೆ ಸ್ವಭಾವದಲ್ಲಿ ಅಂತ ಕೇಳಿದೆ. ತುಂಬ ಒಳ್ಳೆಯವರು ಫಸ್ಟ್. ಅವ್ರ ಯಜಮಾನರಿಗೆ ಮದುವೆ ಆಯ್ತಾರೆ, ಈ ಥರ ಒಂದು ಮಗು ಇದೆ, ಅವ್ರ ಯಜಮಾನರಿಗೆ ತುಂಬ ಮಾತು ಫಸ್ಟ್. ಅದನ್ನೇ ದೇವರು ತಿಳಿಸಿದ್ದಾರೆ, ಅವರು ಪಾಪದಲ್ಲಿ ಬಿದ್ದಿದ್ದಾರೆ, ಪಾಪದಲ್ಲಿ ಹೋಗ್ತಾ ಇದ್ದಾರೆ. ಅತಿಯಾಗಿ ಮಾತನಾಡೋದು ಪಾಪ ಮಾಡ್ತಾರಂತೆ. ಇವಾಗ ಹೇಳ್ತು, ನಿನ್ನ ಮಾತಿನಿಂದಲೇ ನೀನು ಅಪರಾಧಿ ಎಂದು ತೀರ್ಪು ಹೊಂದಿದೆ. ನನ್ನ ಮಾತುಗಳನ್ನು ಎಚ್ಚರಿಕೆ ವಹಿಸೋಣ. ಇವತ್ತು ಯಾರ ಬಗ್ಗೆ ಆದರೂ ನಮಗೆ ಒಂದು ವಿಷಯ ಗೊತ್ತಾಗ್ಬಿಟ್ರೆ ಅದನ್ನು ಮತ್ತೊಬ್ಬರಿಗೆ ಹರಡುವವರೆಗೂ ಅಥವಾ ಅದನ್ನು ನನ್ನಲ್ಲಿ ನಾನೇ ತೀರ್ಪು ಮಾಡಿಕೊಳ್ಳೋವರೆಗೂ ನಾನು ಬಿಡೋಲ್ಲ. ಇಂಥ ತಪ್ಪಾದ ಸ್ವಭಾವ ನಮ್ಮಲ್ಲಿದೆ. ಒಂದು ವೇಳೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸ್ವಭಾವ ಇದೆಯಾ, ಆ ಒಳ್ಳೆಯದರಲ್ಲೇ ತುಂಬ ಕೆಟ್ಟದ್ದು ಕೂಡ ನನ್ನಲ್ಲಿ ಇದೆ ಅನ್ನೋದನ್ನು ನಂಬಿ ಫಸ್ಟ್. ನನ್ನಲ್ಲಿ ಕೆಟ್ಟದ್ದಿದೆ ಅಂದರೆ ಆದಷ್ಟು ಬೇಗ ನಾವು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಬೇಕು. ತೆರೆದು ಬಿಟ್ಟರೆ ಕೆಟ್ಟದ್ದು ಹೊರಗೆ ಬಂದುಬಿಡುತ್ತೆ. ಎಲ್ಲಿಂದ ಗೊತ್ತಾ? ಬಾಯ ಬರುವುದು. ನಾನು ಹೇಳಿದೆ, ನಾಲಿಗೆಯನ್ನು ಕಾಯಕ್ಕೆ ಈ 32 ಜನ ಸೈನಿಕರನ್ನ ಇಟ್ಟಿದ್ದಾರೆ ದೇವರು. ಆ ಸೈನಿಕರಿಗೂ ಎದುರ್ತಿಲ್ಲ. ಕೆಲವು ಸಾರಿ ನಾಲಿಗೆನ ಕಚ್ಕೊಂಡಂಥ ಅಭ್ಯಾಸ ಇದೆ ನಿಮಗೆ. ಯೇಸುವಿನ ಆಮೇಲೆ ಆಗಾಗ ಕಚ್ಚಿ ಗಾಯ ಮಾಡಿ ಆಗಲಾರು ಆ ಸೈನಿಕರು ಹೊಡಿತಾರೆ ನನ್ನ ಅನ್ನೋ ಒಂದು ಗಮನ ನಿಮಗೆ ಬರಲಿ. ಸುಮ್ಮನೆ ಕಚ್ಕೊಂಡಿಲ್ಲ ನೀವು. ದಯವಿಟ್ಟ ಸೈನಿಕರು ನಿಮ್ಗೆ ಆಗಾಗ ಭೇಟಿ ಕೊಡ್ತಾ ಇರೋದು. ಕೆಲಸ ಗಮನಿಸಿದ್ರೆ 18 ತಿವಿತಿರ್ತಾರೆ. ಇದೇ ಥರ ನಮ್ಮ ನಾಲಿಗೆ, ನಮ್ಮ ಹಲ್ಲುಗಳು. ನಮ್ಮ ದೇವರು ಪ್ರತಿಯೊಂದನ್ನು ಅಂದಚಂದವಾಗಿ ಮಾಡಿದ್ದಾರೆ. AI ಟೆಕ್ನಾಲಜೀಸ್ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ದೀವಿ? AI ಟೆಕ್ನಾಲಜಿ ಈ ಪ್ರಪಂಚ ಈ ದಿನಗಳಲ್ಲಿ ಅದರಲ್ಲಿ ಹೆಚ್ಚು ಮುಳುಗೋಗ್ತಾ ಇದೆ. ಬಿ ಕೇರ್ಫುಲ್. ಮುಂದಿನ ದಿನಗಳಾದರೂ ಕೊಡ್ತಾ ನಾನು ಟೀಚ್ ಮಾಡ್ತೀನಿ. AI ನಿಮ್ಗೆ ಏನಾದರೂ ಬೇಕು ಅಂದರೆ ಜಸ್ಟ್ ಅದು ಕೇಳಿದ್ರೆ ಸಾಕು ಮಾಡಿಕೊಟ್ಬಿಡ್ತಾನೆ. ನಿಮ್ಮ ಮೊಬೈಲ್ ಇದೆ.
ಈಗ ನಾನೆಲ್ಲದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ನಿರ್ಮಾಣ ಮಾಡುವಂಥ ರೀತಿ ಅಷ್ಟೊಂದು ನಮಗೆ ಚಂದವಾಗಿದೆ. ಹೀಗೆ ನಮ್ಮ ಈ ವಿಷಯಕ್ಕಿಂತ ಒಂದು ಸ್ವಭಾವ ನಮ್ಮ ಮಾತಲ್ಲಿ ತಪ್ಪದೇ ಇರುವಂಥದ್ದು ಸತ್ಯವೇ ನಮ್ಗೆ ಏನೆಲ್ಲ ಹೇಳ್ಕೊಡ್ತಾರೆ, ಎಂತೆಂಥ ಸನ್ನಿವೇಶ ಸತ್ಯವೇದಲ್ಲಿ ಅಂತ ಒಂದು ವ್ಯಕ್ತಿಗಳು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ವ್ಯಾಖ್ಯಾನ ಮಾಡೋಣ. ತೆಗೆದುಕೊಳ್ಳೋಣ. ಮತ್ತು ರೋಮಾಪುರದವರ ಬರೆದ ಪತ್ರಿಕೆ 7ನೇ ಅಧ್ಯಾಯ. ರೋಮಾಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ಅಧ್ಯಾಯ ಅದರ 1ನೇ ವಚನವನ್ನು ನಾನು ಓದ್ತೀನಿ, ಗಮನಿಸಿರಿ. ರೋಮಾಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 1ನೇ ವಚನ. ಆದ್ದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ನಾವು ಯಾರ ತಪ್ಪನ್ನಾದರೂ ನಾವು ತಿಳಿದು ತಪ್ಪರಿಸಿದ್ದೀವ. ಎಲ್ಲರೂ ನಾನು ಬೇಗ ನೋಡ್ರಿ, ಬೇಗ ಬರ್ಕೊಂಡು ರೋಮ 2:1 ಬರೆಗೆ ಎಷ್ಟೊತ್ತಾಯ್ತು ನಾನು ನೋಡಿ. ಯಾರ ಮೇಲಾದ್ರೂ ನಾವು ತಪ್ಪು ಹೊರಿಸಿದ್ದೀವ ಹೇಳಿ ನೋಡ. ಕೆಲವು ನೆಟ್ಟು ಕೂತಾರೆ, ಒಪ್ಪ ಎಷ್ಟು ಪರಿಶುದ್ಧರು ಅನ್ನೋ ಥರ. ಮತ್ತೆ ಹೇಳ್ತೀನಿ, ನೀವು ಎಲ್ಲರ ಮುಖ ನಂಗೆ ಕಾಣುತ್ತೆ, ಒಂದು ಸೈಡ್ ನೋಡ್ತೀರಿ, ಎಲ್ಲರ ತನೂ ನಂಗೆ ಕಾಣ್ತಾರೆ. ನೀವು ಯಾರ ಮೇಲೂ ತಪ್ಪು ಹೊರಿಸಿದ್ದೀರಾ? ಇನ್ನೂ ಸ್ವಲ್ಪ ಸ್ಪಷ್ಟ ಕೆಲವು ತಲೆ ಅಳ್ಳಾಡೇ ಇಲ್ಲ. ಯಾರು ತಪ್ಪು ಹೊರಿಸಿಲ್ವಾ? ಥ್ಯಾಂಕ್ ಯು. ಈ ಬೈಬಲ್ ಹೇಳ್ತಿದೆ, ನೀವು ತಪ್ಪು ಹೊರಿಸೋದ್ರಿಂದ ಯಾರ ಬಗ್ಗೆ ತೀರ್ಪು ಮಾಡ್ಕೊಂಡಾಗಾಯ್ತು. ಏನಂತ? ನೀನೇ ಅಪರಾಧಿ, ನೀನೇ ದೋಷ ಹೊರಿಸಿದ್ದು. ಯಾವುದು? ನನ್ನ ನಾಲಿಗೆ, ನನ್ನ ಬಾಯಿ, ನನ್ನ ಮಾತು. ನಾನು ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸಿದ ಬೈಬಲ್ ಹೇಳ್ತದೆ, ನಿನ್ನನ್ನು ನೀನೇ ದೋಷಿ ಎಂಬುದಾಗಿ ತೀರ್ಪು ಮಾಡಿಕೊಂಡ ಹಾಗಾಯಿತು. ಮುಂದೆ ಹೇಳ್ತದೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನು ನಡೆಸುತ್ತೀಯಲ್ಲ. ಆ ದೋಷಗಳನ್ನು ನಾವಿದ್ದು ನಮ್ಮಲ್ಲಿ ತಪ್ಪಿಟ್ಕೊಂಡು, ನನ್ನಲ್ಲೇ ಕೊರತೆ ಇಟ್ಕೊಂಡು ಮತ್ತೊಬ್ಬರ ಕೊರತೆ ಬಗ್ಗೆ ಮಾತನಾಡಲಿಕ್ಕೆ ನಾನು ಯೋಗ್ಯನಲ್ಲ, ನಾನು ಸಮರ್ಥನಲ್ಲ, ನನಗೆ ಆ ಯೋಗ್ಯತೆ ಇಲ್ಲ, ಆದ್ದರಿಂದ ಯೇಸು ಸ್ವಾಮಿ ವ್ಯಭಿಚಾರದಲ್ಲಿ ಸಿಕ್ಕಿದಂಥ ಸ್ತ್ರೀಯನ್ನು ನೋಡಿ ಏನು ಹೇಳಿದರು? ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಬಗ್ಗೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಆಕೆಯನ್ನು ಕರ್ಕೊಂಡು ಬಂದು ನಿಲ್ಲಿಸ್ತಾನೆ. ಯಾರನ್ನ? ವ್ಯಭಿಚಾರ ಸಿಕ್ಕಿಕೊಂಡ ಆಕೆಯನ್ನು ಒಬ್ಬಳನ್ನ ಕರ್ಕೊಂಡು ನಿಲ್ಲಿಸ್ಬಿಟ್ಟು ಹೇಳ್ತಿದ್ದಾರೆ, ಸ್ವಾಮಿ, ಯೇಸು ಸ್ವಾಮಿ, ಮೋಶೆಗೆ ಅಂತ ಹೇಳ್ತದೆ, ವ್ಯಭಿಚಾರ ಸಿಕ್ಕಿದ ಆಕೆಯನ್ನು ಏನು ಮಾಡಬೇಕು? ಕೊಲ್ಲಬೇಕು ಅಂತ ಹೇಳ್ತಿದ್ದಾರೆ. ನೀನೇನು ಹೇಳ್ತೀಯಾ ಅಂತ ಕೇಳಿದ್ರು. ಆಗ ಯೇಸು ಸ್ವಾಮಿ ಹೇಳಿದಂಥ ಘಟನೆ ನಮಗೆಲ್ಲ ಗೊತ್ತು. ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ ಅವರು ಮೊದಲು ಕಲ್ಲಿಸಿದೆ ಅಂತ. ಒಂದು ಸಂತೋಷದ ವಿಷಯ, ಅಲ್ಲಿ ಒಬ್ಬರು ಕೂಡ ನಾನೇ ಮಾಡಿದನೋ ಅದೇ ಸಮಯಕ್ಕೆ ಒಳ್ಳೆ ಇದೆ. ನಮ್ಮ ಸ್ವಭಾವ ಏನು ಗೊತ್ತಾ? ನಾವೇನು ಮಾಡಿಲ್ಲ ಅನ್ನೋದು ಇವ್ರಿಗೆ ಗೊತ್ತಿರಲ್ಲ. ಕಳೆದ ನಿನ್ನೆ ಒಬ್ಬ ಸಹೋದರಿಗೆ ನಾನು SMS ಮಾಡಿದೆ. ಅಪರೂಪ ನೆನೆಸ್ಕೊಂಡು, ಪಾಸ್ಟರ್ ಹೇಗಿದ್ರಿ, ಚೆನ್ನಾಗಿದ್ದೀರಾ ಅಂತ SMS ಮಾಡಿ. ಏನಮ್ಮ ಅಪರೂಪ ನೆನೆಸ್ಕೊಂಡ್ಬಿಟ್ಟಿದ್ದೀರಿ ಅಂತ. ಯಾಕೆ ಪಾಸ್ಟ್ ಹೇಗಂತೀರಾ ಅಂತ ಕೇಳೋದು. ನಾನು ಕೇಳಿದೆ, ನನ್ನ ನೆನೆಸ್ಕೊಳ್ಳೋದ್ರಲ್ಲಿ ದೇವ್ರನ್ನ ನೆನೆಸ್ಕೊಂಡಿದ್ದೀರಾ? ಪ್ಲಸ್ ದೇವರು ಏನೆಲ್ಲ ಮಾಡಿದ್ದಾರೆ, ಇವತ್ತು ಯಾವ ಸ್ಥಿತಿಲಿ ಇದೆಯೋ ಎಲ್ಲವೂ ದೇವ್ರ ಕೃಪೆ. ಫಸ್ಟ್ ಅದನ್ನು ನೆನೆಸ್ಕೊಂಡಿದ್ದಾರೆ. ಫಸ್ಟ್ ಪ್ರಶ್ನೆ ಹಾಕ್ಕೊಡಿ ಅಂತ. ಪುನಃ ಪ್ರಶ್ನೆ ಹಾಕಿದ್ರು ಸ್ವಲ್ಪ ಹೊತ್ತು ಬಿಟ್ಟು, ಇದನ್ನು ಯಾಕೆ ಕಳಿಸ್ತಿದ್ರೆ ನಾನು ರಿಪ್ಲೈ ಮಾಡಿಲ್ಲ. ಅವ್ರಿಗೆ ಗೊತ್ತು ನಾನು ಯಾಕೆ ಕಳಿಸ್ತೀನಿ ಅಂತ. ಇಲ್ಲಿ ಸುತ್ತ ನಿಂತಿರೋರು ನಾವೇನು ಮಾಡಿದ್ವಿ ಹೇಳು ಸ್ವಾಮಿ ಅಂತ ಕೇಳಲಿಲ್ಲ. ಅವರೆಲ್ಲ ನಾನು ಹೇಳ್ತೀನಿ ಮನಸ್ಸಾಕ್ಷಿ ಉಳ್ಳವರು. ಏನುಳ್ಳವರು? ಎಲ್ಲ ಕಲ್ಲ ಕೆಳಗಿಟ್ಟು ಏನು ಮಾಡೋದಂತೆ. ನಾನು ಇಲ್ಲಿ ನೋಡಿದ್ನಲ್ಲ, ನೀವು ಯಾರಿಗಾರು ತೀರ್ಪು ಮಾಡಲಿಲ್ವ ಅಂದರೆ ಕೆಲವು ತಲೆ ಅಳ್ಳಾಡ್ತಿಲ್ಲ, ಮನಸ್ಸಾಕ್ಷಿ ಸತ್ತೋಗಿದೆ. ಅವರಲ್ಲಿ ಪ್ರತಿಯೊಬ್ಬ ಕಲ್ಲನ್ನ ಒಳಗೆ ಕೆಳಗಿಟ್ಟು ಹೊರಟೋದು. ಓಕೆ, ಈ ಟಾಪಿಕ್ ಅಲ್ಲ. ನೆಕ್ಸ್ಟು ಏನು ಮಾಡ್ತಾರೆ ಈಗ ಬರೋಣ. 10ನೇ ವಚನ ಓದ್ತೀನಿ, ಗಮನಿಸ್ತೀವಿ. ಆ ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂತ. ಏನು ಕೇಳ್ತಿದ್ದಾರೆ? ನಿನಗೆ ಯಾರಿದ್ದಾರಪ್ಪ ನಿನಗೆ ಶಿಕ್ಷೆ ಕೊಡೋಕ್ಕೆ? ಯಾರನ್ನು ತಪ್ಪು ಹೊರಿಸಲಿಕ್ಕಿದ್ದಾರೆ? ಯಾರೂ ಇಲ್ವಾ ಅಂತ ಕೇಳಿದಾಗ ಆಕೆ ಏನು ಹೇಳ್ತಾರೆ? ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದ. ಯಾರೂ ವಿಧಿಸಲಿಲ್ಲ ಸ್ವಾಮಿ. ಒಂದು ವೇಳೆ ಯೇಸು ಸ್ವಾಮಿ ಏನು ಮಾಡ್ಬೋದಾಗಿತ್ತು? ತಪ್ಪು ಒರೆಸ್ಬೋದಾಗಿತ್ತು. ಅದು ಇವರು ತಪ್ಪಿಲ್ಲದು. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? 11ನೇ ವಚನ, ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸೋದಿಲ್ಲ, ನಾನು ನಿನ್ನ ತಪ್ಪು ಹೊರಿಸಲ್ಲ, ನಾನು ನಿಮಗೆ ಶಿಕ್ಷೆ ಕೊಡಲ್ಲ.
ಈಗ ನಮ್ಮ ಮಾತು ಏನು ಬರುತ್ತೆ? ನಮ್ಮ ಮಾತು ಯಾರಿಂದನಾರು ಒಬ್ಬರ ಕಾಪಾಡ್ಬಿಟ್ವಿ ಅಂದರೆ ನಾವೇನು ಹೇಳ್ತೀವಿ ಗೊತ್ತಾ? ನಾನು ಇಲ್ಲದೆ ಇದ್ದರೆ ನಿನ್ನ ಕಥೆ ಅಷ್ಟೇ, ಹಿಂಗೆ ನಾನು ಹೇಳ್ದಂಗೆ ಕೇಳು, ನೀನು ಇಂತಿಂತ ಮಾಡಿದ್ರಿಂದಾನೇ ಹೀಗಾಯಿತು. ಇವತ್ತು ನಮ್ಮ ಕುಟುಂಬಗಳಲ್ಲೂ ಕೂಡ ನೀವು ಗ್ರಹಿಕೆ ತಂದ್ಕೊಳ್ಳಿ. ಇನ್ನು ಮೇಲೆ ನಿಮ್ಮ ನೆಕ್ಸ್ಟ್ ಮಕ್ಕಳು, ಹಿರಿಯರು ಅಥವಾ ನಿಮ್ಮ ಬಡಬಡ್ತವರು ಯಾರೇ ಆಗಲಿ, ನೀನು ಯಾಕೆ ಮಾಡಿದೆ ಅಂತ ಕೇಳೋದಕ್ಕಿಂತ ಅವ್ರು ಏನೂ ಕೇಳದೆ ಅವ್ರನ್ನ ಕ್ಷಮಿಸ್ಬಿಟ್ಟು ನೋಡ್ರಿ, ಅವ್ರು ಬದಲಾಗ್ತಾರೆ. ಆಮೇಲೆ ನಿಮ್ಮ ಪ್ರೀತಿಯನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ. ಬೈಬಲ್ ಹೇಳ್ತದೆ, ಪ್ರೀತಿ ಮಾಡೋಕ್ಕಾಗಿರೋ ಕಾರ್ಯ ಯಾವುದೂ ಇಲ್ಲ, ಪ್ರೀತಿ ಎಲ್ಲವನ್ನೂ ಮಾಡ್ತಾರೆ. ಓದಿದ್ದೀರಾ? ಒಂದು ಹೊರಿತ 13 ಪ್ರೀತಿಯು ಮುಚ್ಚುತ್ತೆ, ಏನು ಬೇಕಾದ್ರೂ ಮಾಡ್ತಾರೆ, ಎಲ್ಲವನ್ನ ಮಾಡುತ್ತದೆ. ಪ್ರೀತಿ ಎಲ್ಲವನ್ನ ಮಾಡುತ್ತೆ. ಇದನ್ನು ಓದ್ತೀವಿ ಅಷ್ಟೇ, ನಾವು ಪ್ರೀತಿ ತೋರಿಸಲ್ಲ. ಆದ್ದರಿಂದ ಈ ವಚನದಲ್ಲಿ ಯೇಸು ಸ್ವಾಮಿ ತಪ್ಪು ಶ್ರೀಮಂತೆ. ಯೇಸು ಸ್ವಾಮಿ ನಮಗೆ ಕಲಿಸ್ಕೊಟ್ಟಂಥ ಈ ಪಾಠವನ್ನು ನಾವು ಎಷ್ಟು ಜನ ಫಾಲೋ ಮಾಡ್ತೀವಿ? ಯಾರ ಮೇಲೂ ನಾವು ತಪ್ಪು ಹೊರಿಸಬಾರ್ದು ಅಂತ ಹೊರಿಸದೇನಲ್ವ? ಯಾರ ಮೇಲೂ ಏನು ಮಾಡಬಾರ್ದು? ತಪ್ಪು ಹೊರಿಸಬಾರ್ದು. ಈಗ ಕುಮಾರ್ನವ್ರಿಗೆ ಹೇಳ್ತೀನಿ, ಹಂಸವೇಣಿ ಸಿಸ್ಟರ್ ಜೊತೆಗೆ ಯಾಕೆ ಬ್ರದರ್ ಮಾತಾಡ್ತಿಲ್ಲ ನೀವು ಅಂತ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಬ್ರದರ್ ಪಾಸ್ಟ್ರೇ ಅವ್ರ ಬಗ್ಗೆ ಯಾಕೆ ಕೇಳಿದ್ರು, ಸಿಸ್ಟರ್ ಹತ್ರಕ್ಕೆ ಹೋಗ್ತೀನಿ ನಾವು, ಕುಮಾರ್ ಬ್ರದರ್ ಯಾಕೆ ಸಿಸ್ಟರ್ ಮಾತಾಡ್ತಿಲ್ಲ ನೀವು ಅಂತ ಕೇಳಿ ಅವ್ರು ಸುಮ್ಮನೆ ಬಿಟ್ಟಾರ? ಅವ್ರಿಗೂ ಹೇಳ್ತಾರೆ. ಇದು ಮನುಷ್ಯನ ಸ್ವಭಾವ. ಹಾಗಾದ್ರೆ ನಾನು ಸೇವಕನಾಗಿರುವಾಗ ಅವರು ಗಂಡ ಹೆಂಡತಿ ನಡೆದಂಥ ಘಟನೆಗಳನ್ನು ನನ್ನ ಹತ್ರ ಬಂದು ಹೇಳ್ಕೊಳ್ಳೋದು ಸೂಕ್ತವಾದದ್ದು. ನಾನು ಹೇಳ್ತಿರೋದು ಅದನ್ನೆಲ್ಲ ಹೇಳಬೇಕು, ತಪ್ಪಿಲ್ಲ. ಹೇಗೆ ತಿದ್ದುವಂತಹ ನಾನು ಅವರ ವಿಷಯವನ್ನು ಮತ್ತೊಬ್ಬರಿಗೆ ಹರಡೋದಾಗಿದೆ ತಪ್ಪು. ಸೇವಕರಾಗಿದ್ದು ಅವ್ರು ಹೇಳಬಾರ್ದು, ಅವರ ತಿದ್ದುವಂಥದ್ದಾಗಿ ನನಗೆ ಹೇಳಬೇಕು. ಆದರೆ ಮೂರನೇ ವ್ಯಕ್ತಿ ಹತ್ರ ಅವರು ಏನು ಮಾಡಬಾರ್ದು? ಹೇಳಲೇಬಾರ್ದು. ಅದು ತಪ್ಪು. ಈ ರೀತಿ ಮತ್ತೊಬ್ಬರ ಸಂಗಡ ಹೋಗಿ ಹೇಳುವಂತಹ ತಪ್ಪು ಹೊರಿಸುವಂತಹ ಕಾರ್ಯಗಳನ್ನು ಬಿಟ್ಟುಬಿಡ್ರಿ. ನನ್ನಲ್ಲಿ ತಪ್ಪು ಒರೆಸುವಂಥ ಸನ್ನಿವೇಶಗಳು ಕಂಡು ಬರ್ತಿದೆ. ದೇವರೇ ನನ್ನನ್ನು ಬದಲಾಯಿಸುವಂತ ಕೇಳ್ಕೊಳ್ರಿ. ಯೋಹಾನ 7ನೇ ತೆಗಿರಿ, 7:24 ಹೋದ್ರಿ. 7:24 ನಾನೇ ಓದ್ತೀನಿ. 7:24 ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡ್ರಿ, ನ್ಯಾಯವಾದ ತೀರ್ಪು ಮಾಡ್ರಿ ಎಂದು ಹೇಳಿದರು. ಅದರ ಅರ್ಥ ಏನು? ಕಣ್ಣಿಗೆ ಕಂಡದ್ದರ ಕುರಿತು ನಾವೇನು ಮಾಡಬಾರ್ದಂತೆ. ಈಗ ನಾವು ಹೃದಯ ನೋಡೋರ, ಕಣ್ಣು ಕಾಣದಂತೆ ನೋಡೋರ, ಹೌದಾ? ಡೌಟ್ ಇಲ್ಲ ತಾನೇ ನಿಮಗೆ? ಇಲ್ಲೇ ಒಂದು ಕೈ ಇಟ್ಕೊಂಡು ಒಂದು ವಚನ ತೆಗೆದುಕೊಂಡ್ರೆ 1 ಸಮುವೇಲ 16:7. 1 ಸಮುವೇಲ 16:7. 1 ಸಮುವೇಲ 16:7 ಏನು ಹೇಳ್ತದೆ ಅಂದರೆ, ಇಲ್ಲಿಂದ ಗಮನಿಸ್ರಿ. ಸಾಕು. ಹಾಗಿದ್ರೆ ಮನುಷ್ಯನ ಕೆಪಾಸಿಟಿನೇ ಇಲ್ಲಿ ಹೇಳ್ತದೆ. ಮನುಷ್ಯನ ಕೆಪಾಸಿಟಿ ಮೀನ್ಸ್ ನನ್ನ ಕೆಪಾಸಿಟಿ ಏನು ಗೊತ್ತಾ? ಮನುಷ್ಯನು ಹೇಳ್ರಿ ಮನುಷ್ಯನಂತೆ ಹೊರಗಿನ ತೋರಿಕೆಯನ್ನು ನೋಡದೆ. ಹಾಗಿದ್ರೆ ಮನುಷ್ಯನು ಏನು ನೋಡ್ತಾನೆ? ಹಾಗೆ ನಿನ್ನ ಕೆಪಾಸಿಟಿ ಏನು? ನಾನು ಹೊರಗಿನ ತೋರಿಕೆಯನ್ನು ನೋಡ್ತೇನೆ, ನನ್ನ ಕೆಪಾಸಿಟಿ. ಈಗ ಯೋಹಾನ ಸುವಾರ್ತೆ 7:24 ಹೇಳಿದ್ರು, ಕಣ್ಣಿಗೆ ತೋರಿದ್ದರ ಮೇಲೆ. ಹಾಗಿದ್ರೆ ನೀವು ತೀರ್ಪು ಮಾಡ್ಬೋದಾ? ಮಾಡಂಗೇ ಇಲ್ಲ. ಕಣ್ಣಿಗೆ ನೋಡಿದ್ದರ ವಿಷಯದಲ್ಲಿ ನೀವು ತೀರ್ಪು ಮಾಡಬೇಡಿ. ಈ ಯೋಹಾನ ಹೇಳ್ತಿದ್ದಾರೆ ಸಮುವೇಲನಿಗೆ ಏನಂತ? ಮನುಷ್ಯನು ಕಣ್ಣಿಗೆ ನೋಡೋದ್ರ ಬಗ್ಗೆ ಮಾತ್ರ ನಮಗೆ ಸಾಧ್ಯ, ಮೇಲ್ನೋಟಕ್ಕೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಹೃದಯವನ್ನು ನೋಡಲಿಕ್ಕೆ ಅವ್ರಿಗೆ ಏನಿಲ್ಲ, ಸಾಧ್ಯ ಇಲ್ಲ, ಸಾಮರ್ಥ್ಯ ಇಲ್ಲ ಆತನಿಗೆ. ಆದ್ದರಿಂದ ಅವ್ರ ಹೃದಯದಲ್ಲಿ ಏನಿದೆ ನಡ್ಬೋದು. ಮೇಲ್ನೋಟಕ್ಕೆ ಕೆಲವು ಸಲ ಕೋಪ ಬರ್ತಾರೆ, ನಡ್ಕೋಬೋದು. ಮೇಲ್ನೋಟಕ್ಕೆ ಅವರು ಪಾಪಿಗಳಾಗಿ ಕಾಣ್ತಿರ್ಬೋದು, ಬಟ್ ಒಳಗಿನ ಕಾರ್ಯ ನನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ದರಿಂದ ಯಾವುದೇ ಕಾರ್ಯ ಕುರಿತಾಗಿ ಆಗಲಿ ಎಲ್ಲವೂ ಕುಮಾರ್ ಅವ್ರ ಬಗ್ಗೆ ನನಗೆ ಗೊತ್ತು, ಆದರೆ ಎಲ್ಲವೂ ಗೊತ್ತಿಲ್ಲ. ಇದನ್ನು ಬರೆದಿದ್ದಾರೆ. ನನ್ನ ಒಬ್ಬ ವ್ಯಕ್ತಿಯ ಹೆಸರಿಟ್ಟು ಬರೆದಿಟ್ಟು ಅಥವಾ ಯಾರ ಬಗ್ಗೆಯೂ ನನಗೆ ಎಲ್ಲವೂ ಗೊತ್ತಿಲ್ಲ. ಎಲ್ಲವೂ ನಮಗೆ ಗೊತ್ತಾಗಲ್ಲ, ಎಲ್ಲವನ್ನು ತಿಳ್ಕೊಳ್ಳೋಕೆ ಸಾಧ್ಯವೂ ಇಲ್ಲ. ಎಲ್ಲವನ್ನ ತಿಳಿದಿರುವ ದೇವರೇ ಅವ್ರ ಜೊತೆಗೆ ಸುಮ್ಮನಿದಾಗ, ಎಲ್ಲವನ್ನ ತಿಳಿಯೋ ನಾನು ಏನು ಮಾಡಲ್ಲ, ಸುಮ್ಮನಿರಲ್ಲ. ಸ್ವಲ್ಪ ತಿಳ್ಕೊತೀನಿ, ಗಾಡಿ ಮಧ್ಯೆ ಇರ್ತಾರಲ್ಲ ತುಂಬುದು ಕೂಡ, ನಾನು ಸ್ವಲ್ಪ ತಿಳ್ಕೊಂಡು ಏನು ಮಾಡ್ತೀನಿ, ತುಳುಕಾಡಿ ಚೆಲ್ಲೋವರೆಗೂ ಅಯ್ಯೋ ಚೆಲ್ಲೋಯ್ತು ಅಂತ ಆಮೇಲೆ ಫೀಲ್ ಮಾಡೋದು. ನಾನು ಹೇಳ್ತಿರೋದು ಮಾತಿನ ವಿಷಯ.
ಮಾತಿನ ವಿಷಯ. ಜ್ಞಾನೋಕ್ತಿ 18ನೇ ಅಧ್ಯಾಯ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ ಅದರ 17ನೇ ವಚನವನ್ನು